ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಅಧ್ಯಾಯ 12ರ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಅಧ್ಯಯನದ ಮೇಲೆ ಆಲ್ರೆಡಿ 2 ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಮೌರ್ಯರ ಮೇಲೆ, ಇನ್ನೊಂದು ಕುಶಾಣರ ಮೇಲೆ. ಇದು ಈ ಅಧ್ಯಯನದ 3ನೇ ಒಂದು ವಿಡಿಯೋ ಆಗಿರುತ್ತೆ. ಮೊದಲು ಆ 2 ವಿಡಿಯೋಗಳನ್ನು ನೋಡಿ ನಂತರ ನೀವು ಈ ವಿಡಿಯೋನ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಗುಪ್ತರು ಎಂಬ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಗುಪ್ತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತವನ್ನು ಆಳಿದಂತಹ ಅತ್ಯಂತ ಪ್ರಸಿದ್ಧ ಒಂದು ಸಾಮ್ರಾಜ್ಯ ಅಂತಲೇ ಹೇಳ್ಬಹುದು. ಬನ್ನಿ, ಗುಪ್ತರು. ಮೌರ್ಯರ ನಂತರ ಸಾಮ್ರಾಜ್ಯ ಕಟ್ಟಿದವರು ಗುಪ್ತರು. ಇದು 1 ಅಂಕದ ಪ್ರಶ್ನೆ ಆಗಬಹುದು. ಮೌರ್ಯರ ನಂತರ ಸಾಮ್ರಾಜ್ಯವನ್ನು ಕಟ್ಟಿ ಭಾರತವನ್ನು ಆಡಳಿತ ನಡೆಸಿದವರು ಯಾರು ಅಥವಾ ಆಳ್ವಿಕೆ ಮಾಡಿದವರು ಯಾರು ಅಂತಂದರೆ ಗುಪ್ತರು ಅಂತ ಹೇಳಬೇಕಾಗುತ್ತೆ. ಗುಪ್ತ ವಂಶವು ಭಾರತದ ಮಹತ್ವದ ರಾಜಮನೆತನವಾಗಿದೆ. ಗುಪ್ತರ ರಾಜಧಾನಿ ಪಾಟಲಿಪುತ್ರ. ನಾನು ಮೌರ್ಯರು ವಿಡಿಯೋ ಮಾಡಿದಾಗಲೇ ಹೇಳಿದ್ದೀನಿ, ಮೌರ್ಯರ ರಾಜಧಾನಿ ಬಂದು ಪಾಟಲಿಪುತ್ರ. ಗುಪ್ತರ ರಾಜಧಾನಿಯೂ ಸಹ ಪಾಟಲಿಪುತ್ರವೇ ಆಗಿರುತ್ತೆ. ಈ ಪಾಟಲಿಪುತ್ರ, ಈಗ ಈ ಪಾಟಲಿಪುತ್ರವನ್ನು ಪಾಟ್ನಾ ಅಂತ ಕರೀತಾರೆ. ಪಾಟ್ನಾ ಈಗ ಪ್ರೆಸೆಂಟು ಎಲ್ಲಿದೆ ಅಂದರೆ ಬಿಹಾರದಲ್ಲಿದೆ. ಈಗ ಪ್ರಸ್ತುತ ಬಿಹಾರದ ರಾಜಧಾನಿ ಪಾಟ್ನಾ ಆಗಿದೆ. ಇಷ್ಟು ಪಾಟ್ನಾದ ಬಗೆಗಿನ ಮಾಹಿತಿ. ಈ ವಂಶದಲ್ಲಿ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ಪ್ರಸಿದ್ಧರಾದ ದೊರೆಗಳು. ಪ್ರಶ್ನೆ ಈ ಥರ ಆಗ್ಬೋದು, ಗುಪ್ತರಲ್ಲೇ ಅಥವಾ ಗುಪ್ತ ವಂಶದಲ್ಲಿ ಅತ್ಯಂತ ಪ್ರಸಿದ್ಧರಾದ ದೊರೆಗಳು ಯಾರು ಅಂತ ಪ್ರಶ್ನೆ ಆದರೆ ಅದಕ್ಕೆ ನೀವು ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ಎಂದು ಆನ್ಸರ್ ಬರೀಬೇಕಾಗುತ್ತೆ. ಬನ್ನಿ, ಸಮುದ್ರಗುಪ್ತನು ಮಹಾಪರಾಕ್ರಮಿ. ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭದ ಮೇಲಿನ ಶಾಸನ ಒಂದು ವಿವರ ನೀಡುತ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರಗುಪ್ತನು ಅತ್ಯಂತ ಶಕ್ತಿಶಾಲಿ ದೊರೆ ಆಗಿರ್ತಾನೆ. ಅವನ ದಿಗ್ವಿಜಯವನ್ನು ಕುರಿತು ಅಥವಾ ಅವನ ಯುದ್ಧಗಳ ಬಗ್ಗೆ ಯಾವ ಒಂದು ಸ್ತಂಭ ಮಾಹಿತಿಯನ್ನು ನೀಡುತ್ತೆ ಅಂತಂದರೆ ಅದು ಅಲಹಾಬಾದ್ ಸ್ತಂಭ ಶಾಸನ. ಯಾವುದು? ಅಲಹಾಬಾದ್ ಸ್ತಂಭ ಶಾಸನವು ಯಾರ ದಿಗ್ವಿಜಯದ ಬಗೆಗಿನ ಮಾಹಿತಿಯನ್ನು ನೀಡುತ್ತೆ ಅಂತ ಪ್ರಶ್ನೆ ಆಗಬಹುದು. ಯಾರು? ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಶಾಸನ ಬಂದು ಅಲಹಾಬಾದಿನ ಸ್ತಂಭ ಶಾಸನ. ಆಯಿತಾ? ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನ ಕವಿ ಅರಿಶೇಣ ರಚಿಸಿದನು. ಅರ್ಥ ಆಯ್ತಾ? ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಬರೆದವರು ಅಥವಾ ರಚಿಸಿದವರು ಯಾರು ಅಂತ ಪ್ರಶ್ನೆ ಆದರೆ ಅದಕ್ಕೆ ಉತ್ತರ ಯಾರು? ಅರಿಶೇಣ. ಅರಿಶೇಣ ಯಾವ ರಾಜನ ಆಸ್ಥಾನದಲ್ಲಿ ಇದ್ದನು ಅಂತ ಪ್ರಶ್ನೆ ಆಗ್ಬೋದು. ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಅರಿಶೇಣ. ಇವನು ರಚಿಸಿದಂತಹ ಸ್ತಂಭ ಬಂದ್ಬಿಟ್ಟು ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನವು ಯಾರ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ನೀಡುತ್ತವೆ ಅಂತ ಪ್ರಶ್ನೆ ಆದರೆ ಅದಕ್ಕೆ ಉತ್ತರ ಸಮುದ್ರಗುಪ್ತ. ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದ ಕವಿ ಯಾರು ಅಂತಂದರೆ ಅರಿಶೇಣ. ಅದರಂತೆ ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು. ಸುಮಾರು ಎಷ್ಟು ಉತ್ತರ ಭಾರತದ ರಾಜರನ್ನು ಸಮುದ್ರಗುಪ್ತ ಸೋಲಿಸ್ತ ಅಂತ ಹೇಳಲಾಗುತ್ತೆ? ಸುಮಾರು 9 ರಾಜರನ್ನು ಸಮುದ್ರಗುಪ್ತನು ಸೋಲಿಸಿರ್ತಾನೆ. ಉತ್ತರ ಭಾರತದ ರಾಜರನ್ನು ಸೋಲಿಸಿರ್ತಾನೆ. ಅವನ ಪ್ರಚಂಡ ಸೈನಿಕ ಶಕ್ತಿಯನ್ನು ಅರಿತೆ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾದರು. ಅಂದರೆ ಸಮುದ್ರಗುಪ್ತನ ಪರಾಕ್ರಮದ ಬಗ್ಗೆ ಅಲ್ಲಿರುವಂತಹ ಇನ್ನಿತರ ರಾಜರುಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನೊಂದಿಗೆ ಯುದ್ಧ ಮಾಡುವುದಕ್ಕಿಂತ ಅವನೊಂದಿಗೆ ಶರಣಾಗುವುದೇ ಉತ್ತಮ ಎಂದು ಭಾವಿಸಿದಂತಹ ರಾಜರು ಏನು ಮಾಡ್ತಾರೆ ಅಂತಂದರೆ ಅವರೇ ತಾವೇ ಹೋಗಿ ಸಮುದ್ರಗುಪ್ತನಿಗೆ ಶರಣಾಗ್ತಾರೆ. ದೂರದ ಆಫ್ಘಾನಿಸ್ತಾನದ ಕುಶಾಣರ ದೊರೆಗಳು ಗುಜರಾತಿನ ಸತ್ರಪರು ಅಂದರೆ ಶಕರು ಅಂತಲೂ ಸಹ ಕರೀತಾರೆ. ಆವಾಗ ಗುಜರಾತಿನಲ್ಲಿ ಆಳ್ವಿಕೆ ಮಾಡ್ತಿದ್ದರು ಶಕರು. ಆಫ್ಘಾನಿಸ್ತಾನದಲ್ಲಿ ಕುಶಾಣರು ಇರ್ತಾರೆ. ಇವರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು. ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡಂತಹ ದೊರೆಗಳು ಯಾರು ಅಂತ ಪ್ರಶ್ನೆ ಆದರೆ ಆಫ್ಘಾನಿಸ್ತಾನದ ಕುಶಾಣರು ಮತ್ತು ಗುಜರಾತಿನ ಸತ್ರಪರು. ಆಯಿತಾ? ಉತ್ತರ ಭಾರತದ ಎಷ್ಟು ರಾಜರು ಸಮುದ್ರಗುಪ್ತನಿಗೆ ಶರಣಾದರು ಅಂತ ಪ್ರಶ್ನೆ ಅಂದರೆ 9 ರಾಜರುಗಳು. 9 ರಾಜರನ್ನು ಅವನು ಸೋಲಿಸ್ತಾನೆ. ಇನ್ನಿತರ ರಾಜರುಗಳು ಅವನಿಗೆ ಶರಣಾಗ್ತಾರೆ. ನೆಕ್ಸ್ಟು, ನಂತರ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಸಮುದ್ರಗುಪ್ತನು ದಕ್ಷಿಣದ 12 ಮಂದಿ ರಾಜರನ್ನು ಸೋಲಿಸ್ತಾನೆ. ಉತ್ತರ ಭಾರತದ ರಾಜರುಗಳನ್ನು ಸೋಲಿಸಿದ ನಂತರ ಸಮುದ್ರಗುಪ್ತನು ದಕ್ಷಿಣದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈ ಒಂದು ದಕ್ಷಿಣದ ಅವನ ದಂಡಯಾತ್ರೆಯಲ್ಲಿ ಸುಮಾರು 12 ಜನ
ದಕ್ಷಿಣದ ರಾಜರುಗಳನ್ನು, ದಕ್ಷಿಣ ಭಾರತದ ಸುಮಾರು 12 ರಾಜರನ್ನು ಅವನು ಸೋಲಿಸ್ತಾ ಹೋಗ್ತಾನೆ. ಅವರಲ್ಲಿ ಪ್ರಸಿದ್ಧನಾದಂತಹ ಒಬ್ಬ ರಾಜನನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಅಂತಂದರೆ ಕಂಚಿಯ ರಾಜ. ಆಯಿತಾ, ಕಂಚಿಯ ರಾಜನು ಸಹ ಸಮುದ್ರಗುಪ್ತನಿಂದ ಸೋಲಲ್ಪಟ್ಟಿರ್ತಾನೆ. ಈ ದಂಡಯಾತ್ರೆಯ ನೆನಪಿಗಾಗಿ ಸಮುದ್ರಗುಪ್ತ ಏನು ಮಾಡ್ತಾನೆ ಅಂತಂದರೆ ಅಶ್ವಮೇಧ ಯಾಗವನ್ನು ಮಾಡಿಸ್ತಾನೆ. ಕೇಳ್ಬೋದು, ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡ ನೆನಪಿಗಾಗಿ ಸಮುದ್ರಗುಪ್ತನು ಕೈಗೊಂಡಂತಹ ಒಂದು ಯಾಗ ಯಾವುದು ಅಂತ ಪ್ರಶ್ನೆ ಆದರೆ ಅದಕ್ಕೆ ಅಶ್ವಮೇಧ ಯಾಗ ಅಂತ ಉತ್ತರ ಬರಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಸಮುದ್ರಗುಪ್ತನ ಕಾಲದಲ್ಲಿ ಮುದ್ರಿಸಲ್ಪಟ್ಟಿರುವಂತಹ ನಾಣ್ಯಗಳಿವು. ನೋಡಿ ಮುಂದೆ, ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು, ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದು ಆತನು ಕವಿರಾಜ ಎಂಬ ಬಿರುದನ್ನು ಸಹ ಧರಿಸಿದನು. ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದ ರಾಜ ಯಾರು ಅಂತ ಪ್ರಶ್ನೆ ಆಗ್ಬೋದು. ಯಾರು? ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದು ಸಹ ಇತ್ತು. ಅವನು ಸ್ವತಃ ವಿದ್ಯಾಪೋಷಕನಾಗಿದ್ದ, ಮತ್ತು ಅವನು ಕವಿಯೂ ಆಗಿದ್ದ, ಜೊತೆಗೆ ಅವನು ಒಬ್ಬ ಸಂಗೀತಗಾರನು ಸಹ ಆಗಿದ್ದ. ಅವನು ವೀಣೆ ನುಡಿಸುವ ಚಿತ್ರವಿರುವ ನಾಣ್ಯಗಳು ದೊರೆತಿವೆ. ಈ ವೀಣೆ ನುಡಿಸುವ ಚಿತ್ರವಿರುವಂತಹ ನಾಣ್ಯಗಳು ದೊರೆತಿರೋದ್ರಿಂದ ನಮಗೆ ಅವನು ಒಬ್ಬ ಸಂಗೀತಗಾರನಾಗಿದ್ದ ಅನ್ನೋದು ನಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ ಆ ನಾಣ್ಯ. ವಸುಬಂಧು ಎಂಬ ಹಿರಿಯ ಬೌದ್ಧ ವಿದ್ವಾಂಸನು ಅವನ ಮಂತ್ರಿಯಾಗಿದ್ದ. ಯಾರ ಮಂತ್ರಿ? ಸಮುದ್ರಗುಪ್ತನ ಮಂತ್ರಿ ಆಗಿರ್ತಾನೆ. ಇಲ್ಲಿ ಪ್ರಶ್ನೆ ಹೆಂಗಾಗ್ಬೋದು ಅಂತಂದರೆ ಸಮುದ್ರಗುಪ್ತನ ಮಂತ್ರಿ ಯಾರು ಅಂತಂದರೆ ವಸುಬಂಧು. ಅವನು ಯಾವ ಧರ್ಮದ ವಿದ್ವಾಂಸನಾಗಿದ್ದ ಅಂತಂದರೆ ಬೌದ್ಧ ಧರ್ಮದ ವಿದ್ವಾಂಸನಾಗಿದ್ದ. ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು ಹಾಗೂ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಅಂದರೆ ಸಮುದ್ರಗುಪ್ತನು ಟಂಕಿಸಿದಂತಹ ಚಿನ್ನದ ನಾಣ್ಯಗಳಿಂದ ನಮಗೆ ಯಾವ ವಿಷಯ ಗೊತ್ತಾಗುತ್ತೆ ಅಂತಂದರೆ ಆ ಗುಪ್ತರ ಒಂದು ಸಾಮ್ರಾಜ್ಯ ಎಷ್ಟು ಸಂಪದ್ಭರಿತವಾಗಿತ್ತು, ಎಷ್ಟು ವೈಭವೋಪೇತವಾಗಿತ್ತು ಎನ್ನುವುದನ್ನು ನಾವು ಇದರಿಂದ ತಿಳ್ಕೊಬೋದಾಗಿದೆ. ಮುಂದೆ 2ನೇ ಚಂದ್ರಗುಪ್ತ. ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದ 2ನೇ ಚಂದ್ರಗುಪ್ತನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು. ಇಲ್ಲಿ ಪ್ರಶ್ನೆ ಏನು? ಸಮುದ್ರಗುಪ್ತನ ಮಗ ಯಾರು ಅಥವಾ ಪುತ್ರ ಯಾರು ಅಂತಂದರೆ ಯಾರು? 2ನೇ ಚಂದ್ರಗುಪ್ತ. ಇವನು ಯುದ್ಧ ಕಲೆಯಲ್ಲಿ ಅತ್ಯಂತ ನಿಪುಣನಾಗಿರ್ತಾನೆ. ಗುಜರಾತಿನಲ್ಲಿ ಸುಮಾರು 3 ಶತಮಾನಗಳಿಂದ ಹೆಚ್ಚು ಕಾಲ ಆಳ್ವಿಕೆ ನಡೆಸುತ್ತಿದ್ದ ಸತ್ರಪರನ್ನು ಚಂದ್ರಗುಪ್ತನು ಸೋಲಿಸಿದನು. ಪ್ರಶ್ನೆ, ಗುಜರಾತಿನಲ್ಲಿ ಯಾವ ಒಂದು ಮನೆತನ ಆಳ್ವಿಕೆ ನಡೆಸ್ತಾ ಇತ್ತು ಅಂತಂದರೆ ಸತ್ರಪರು ಅಥವಾ ಸಕರು ಎಂಬ ಮನೆತನ ಆಳ್ವಿಕೆ ನಡೆಸ್ತಾ ಇರುತ್ತೆ. ಇದು ಸುಮಾರು 3 ಶತಮಾನ ಅಂತಂದರೆ ಸುಮಾರು 300 ವರ್ಷಗಳಿಂದ ಆಳ್ವಿಕೆ ನಡೆಸ್ತಾ ಇರುತ್ತೆ. ಇವರನ್ನು ಸೋಲಿಸಿದವನು 2ನೇ ಚಂದ್ರಗುಪ್ತ ಅಂತ ಹೇಳ್ಬೋದು. ಇದು ಅವನ ಮುಖ್ಯ ಸೈನಿಕ ಸಾಧನೆಯಾಗಿತ್ತು. 2ನೇ ಚಂದ್ರಗುಪ್ತನ ಮುಖ್ಯ ಸೈನಿಕ ಸಾಧನೆ ಯಾವುದಾಗಿತ್ತು ಅಂದರೆ ಗುಜರಾತಿನಲ್ಲಿ ಸುಮಾರು 3 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸುತ್ತಿದ್ದಂತಹ ಸತ್ರಪರನ್ನು ಸೋಲಿಸಿರುವುದು ಇವನ ಪ್ರಮುಖ ಸೈನಿಕ ಸಾಧನೆಯಾಗಿದೆ. ಅವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದಿತ್ತು. ಅವನ ಮಗ 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದ ರಾಜ ಯಾರು ಅಂತಂದರೆ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ. ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಆತನ ಕಾಲದಲ್ಲಿ ಮಹಾಕವಿ ಕಾಳಿದಾಸ ಮತ್ತು ಇತರ ಪ್ರಖ್ಯಾತ ವಿದ್ವಾಂಸರಿದ್ದರು. ಇಲ್ಲಿ ನೋಡಿ, ಕಾಳಿದಾಸ, ಇದನ್ನು ಮರೆಯುವಾಗಿಲ್ಲ. ಕಾಳಿದಾಸನು ಯಾವ ಒಂದು ರಾಜನ ಆಸ್ಥಾನದಲ್ಲಿದ್ದನು ಅಂತಂದರೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ಭಾರತದ ಅತ್ಯಂತ ಶ್ರೇಷ್ಠ ಒಬ್ಬ ಮಹಾಕವಿ ಕಾಳಿದಾಸ. ನೋಡಿ, ಇವು 2ನೇ ಚಂದ್ರಗುಪ್ತನ ಕಾಲದ ನಾಣ್ಯಗಳು. ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಭಾರಿ ಸಮೃದ್ಧಿಯನ್ನು ಸಾಧಿಸಿತ್ತು. ಸಾಹಿತ್ಯ, ಮೂರ್ತಿಶಿಲ್ಪ, ವಾಸ್ತುಶಿಲ್ಪ, ಚಿತ್ರಕಲೆ, ವಿಜ್ಞಾನ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ಹಿಂದೆಂದೂ ಕಾಣದ ಸಾಧನೆಗಳು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಆಗಿರೋದನ್ನು ನಾವು ನೋಡಬಹುದಾಗಿದೆ. ಪಾಹಿಯಾನು ಚೀನಾ ದೇಶದ ಬೌದ್ಧ ಭಿಕ್ಷು. ಪಾಹಿಯಾನು ಚೀನಾ ದೇಶದ ಒಬ್ಬ ಬೌದ್ಧ ಭಿಕ್ಷು. ಪಾಹಿಯಾನು ಯಾವ ದೇಶದವನು ಅಂತಂದರೆ ಚೀನಾ ದೇಶದವನು. ಅವನು ಬೌದ್ಧ ಭಿಕ್ಷು ಆಗಿರ್ತಾನೆ. ಬೌದ್ಧ ಧರ್ಮದ ತವರನ್ನು ನೋಡಬೇಕೆಂಬ ಹಂಬಲದಿಂದ ಪ್ರಯಾಸಪಟ್ಟು ಭಾರತಕ್ಕೆ ಬಂದನು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೌದ್ಧ ಧರ್ಮ ಉದಯಿಸಿದ್ದು ಅಥವಾ ಹುಟ್ಟಿದ್ದು ನಮ್ಮ ಭಾರತದಲ್ಲಿ, ಆಯಿತಾ. ಅದರ ತವರಾದಂತಹ ಭಾರತವನ್ನು, ಅಂದರೆ ಬೌದ್ಧ ಧರ್ಮ ಹುಟ್ಟಿದ ತವರಾದಂತಹ ಭಾರತವನ್ನು ನೋಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡವನು ಇಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ಭಾರತಕ್ಕೆ ಬರ್ತಾನೆ. ಅವನು ಬಂದಂತಹ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಆಳ್ವಿಕೆ ನಡೆಸ್ತಿದ್ದಂತಹ ರಾಜ ಬಂದು 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅವನು ಕಂಡಂತಹ ಅನುಭವಗಳನ್ನು ಪಾಹಿಯಾನು
ತನ್ನ ಕೃತಿ ಪೋಕೋಕಿ ಅಂತ ಹೇಳಿ, ಇದನ್ನ ನೆನ್ಪಿಟ್ಕೊಳ್ಳೇಬೇಕು ನೀವು. ಪಾಹಿಯನ ಕೃತಿ ಯಾವುದು ಅಂತ ಕೇಳ್ತಾ ಇರ್ತಾರೆ. ಪೋಕೋಕಿ. ಪೋಕೋಕಿ ಅನ್ನೋ ಒಂದು ಕೃತಿಯಲ್ಲಿ ಅವನು ತಾನು ಭಾರತದಲ್ಲಿ ಕಂಡಂತಹ ಅನುಭವಗಳನ್ನು, ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಅವನ ಕೃತಿಯಾದಂತಹ ಪೋಕೋಕಿ ಎಂಬ ಕೃತಿಯಲ್ಲಿ ಅವನು ದಾಖಲಿಸ್ತಾ ಹೋಗ್ತಾನೆ. ಅವನ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಅಪರೂಪವಾಗಿದ್ದವು. ಅಪರಾಧಗಳೇ ನಡೀತಾ ಇರಲಿಲ್ಲ, ನಡೆದಿದ್ರು ಅಲ್ಲೊಂದು ಇಲ್ಲೊಂದು ನಡೀತಾ ಇದ್ದವು ಅಂತ ಅವನು ತನ್ನ ಕೃತಿಯಾದಂತಹ ಪೋಕೋಕಿಯಲ್ಲಿ ಉಲ್ಲೇಖಿಸಿರೋದನ್ನು ನಾವು ನೋಡಬಹುದಾಗಿದೆ. ಆಡಳಿತ ಜನಪರವಾಗಿತ್ತು, ಅಂದರೆ ಜನರ ಉದ್ಧಾರವನ್ನು ಮಾಡುವುದೇ ರಾಜನ ಮುಖ್ಯ ಉದ್ದೇಶವಾಗಿರುತ್ತೆ. ಅವರ ಪರವಾಗಿ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ದೇಶ ಸಂಚಾರ ಸುಗಮವಾಗಿತ್ತು. ಮುಂದೆ ಪಾಹಿಯನ್ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸಿದನು. ಹಲವು ಬೌದ್ಧ ಧರ್ಮ ಗ್ರಂಥಗಳೊಂದಿಗೆ ತನ್ನ ದೇಶಕ್ಕೆ ಹಿಂದಿರುಗಿದನು. ಅವುಗಳನ್ನು ಚೀನಿ ಭಾಷೆಗೆ ಅನುವಾದ ಮಾಡಿದನು. ಭಾರತದ ಹಲವಾರು ಧರ್ಮ ಗ್ರಂಥಗಳನ್ನು, ಅದರಲ್ಲೂ ಬೌದ್ಧ ಧರ್ಮ ಗ್ರಂಥಗಳನ್ನು ಅವನು ತಗೊಂಡು ಹೋಗ್ತಾನೆ ಅವನ ದೇಶ ಚೀನಾಕ್ಕೆ. ಅಲ್ಲಿ ಅವನು ಚೀನಿ ಭಾಷೆಗೆ ಆ ಎಲ್ಲ ಕೃತಿಗಳನ್ನು ಅನುವಾದವನ್ನು ಮಾಡ್ತಾನೆ. ನೆಕ್ಸ್ಟು ಗುಪ್ತರ ಕೊಡುಗೆಗಳು. ಸಂಸ್ಕೃತ ಸಾಹಿತ್ಯ. ಗುಪ್ತರ ಕಾಲದಲ್ಲಿ ಗುಪ್ತರ ಕೊಡುಗೆಗಳು. ಸಂಸ್ಕೃತ ಸಾಹಿತ್ಯ. ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು ಅಂತ ಹೇಳಬಹುದು. ಇವರ ಕಾಲದಲ್ಲಿ ಇದ್ದಂಥ ಅತ್ಯಂತ ಶ್ರೇಷ್ಠ ಒಬ್ಬ ನಾಟಕಗಾರ ಅಂತಂದರೆ ಅದು ಕಾಳಿದಾಸ. ಕಾಳಿದಾಸನು ಯಾರ ಕಾಲದಲ್ಲಿ ಇದ್ದಂತಹ ಕವಿ ಅಂತಂದರೆ ಗುಪ್ತರ ಕಾಲದಲ್ಲಿ ಇದ್ದಂಥವನು. ಕಾಳಿದಾಸನು ಯಾರ ಆಸ್ಥಾನದಲ್ಲಿದ್ದ ಅಂತಂದರೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ನಾಟಕಗಾರ. ಈ ಒಬ್ಬ ನಾಟಕಕಾರನನ್ನು ನಾವು ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಟಕಗಾರರ ಸಾಲಿನಲ್ಲಿ ನೋಡಬಹುದಾಗಿದೆ. ಜೊತೆಗೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನ ಎಂಬ 9 ಮಂದಿ ಕವಿಗಳಿದ್ದರು. ಅವರಲ್ಲಿ ಕಾಳಿದಾಸನು ಸಹ ಒಬ್ಬನಾಗಿದ್ದಾನೆ. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿದ್ದಾನೆ. 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿರೋದನ್ನು ನೋಡಬಹುದು. ಅದರಲ್ಲಿ ಅಭಿಜ್ಞಾನ ಶಾಕುಂತಲಂ ಆತನ ಶ್ರೇಷ್ಠ ನಾಟಕ ಆಗಿದೆ. ಅವನನ್ನು ನಾವು ಕವಿಕುಲ ಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ. ಕವಿಕುಲ ಗುರು ಎಂದು ಯಾರನ್ನ ಪ್ರಶಂಸೆ ಮಾಡಲಾಗಿದೆ ಅಂತ ಕೇಳಿದ್ರೆ ಅದು ಕಾಳಿದಾಸನನ್ನು. ಕಾಳಿದಾಸ ಯಾವ ರಾಜನ ಆಸ್ಥಾನದಲ್ಲಿದ್ದ ಅಂತಂದರೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿರ್ತಾನೆ. ಇವನು ಯಾರ ಕಾಲದಲ್ಲಿ ಬದುಕಿದ್ದಂತಹ ಒಬ್ಬ ನಾಟಕಗಾರ ಅಂತಂದರೆ ಗುಪ್ತರ ಕಾಲದಲ್ಲಿ ಇದ್ದಂಥವನು. ಆಯಿತಾ. ಅವನು ಬರೆದಿರುವಂತಹ ಅತ್ಯಂತ ಶ್ರೇಷ್ಠ ನಾಟಕ ಯಾವುದು ಅಂತಂದರೆ ಅಭಿಜ್ಞಾನ ಶಾಕುಂತಲ ಅನ್ನೋ ಒಂದು ನಾಟಕವನ್ನು ಬರೆದಿದ್ದಾನೆ. ಆಯಿತಾ. ನೆಕ್ಸ್ಟು ಮೃಚ್ಛಕಟಿಕ. ಈ ಮೃಚ್ಛಕಟಿಕ ಬರೆದದ್ದು ಶೂದ್ರಕ ಎಂಬ ಒಬ್ಬ ಕವಿ ಬರೀತಾನೆ. ಜೊತೆಗೆ ಮುದ್ರಾ ರಾಕ್ಷಸ ಇದನ್ನು ಬರೆದವರು ವಿಶಾಖದತ್ತ ಎಂಬ ನಾಟಕಕಾರ ಅಂತ ಹೇಳಬಹುದು. ಮೃಚ್ಛಕಟಿಕ ಬರೆದದ್ದು ಶೂದ್ರಕ, ಮುದ್ರಾ ರಾಕ್ಷಸ ಬರೆದಿದ್ದು ವಿಶಾಖದತ್ತ. ಆ ಕಾಲದ ಇತರ ಪ್ರಸಿದ್ಧ ನಾಟಕಕಾರರು ಇವರು. ಜೊತೆಗೆ ವಿಷ್ಣು ಶರ್ಮ ಪಂಚತಂತ್ರ ಎಂಬ ಕಥಾ ಸಂಗ್ರಹವು ಇದೇ ಕಾಲಕ್ಕೆ ಸೇರಿದೆ ಅಂತ ಹೇಳಲಾಗಿದೆ. ವಿಷ್ಣು ಶರ್ಮನ ಕೃತಿ ಬಂದ್ಬಿಟ್ಟು ಪಂಚತಂತ್ರ. ಮೃಚ್ಛಕಟಿಕ ಬರೆದಿರೋದು ಶೂದ್ರಕ, ಮುದ್ರಾ ರಾಕ್ಷಸ ಬರೆದಿರೋದು ವಿಶಾಖದತ್ತ. ಆಯಿತಾ. ಅದೇ ರೀತಿ ಇನ್ನೊಬ್ಬ ಮಹಾಕವಿ ಅಂತಂದರೆ ಅಮರಸಿಂಹನ ಅಮರಕೋಶ. ಅಮರಸಿಂಹ ಎಂಬ ಕವಿ ಬರೆದಿರುವಂಥದ್ದು ಅಮರಕೋಶ ಎಂಬ ಶಬ್ದಕೋಶ. ಅದು ಅಪರೂಪದ ಕೃತಿಯಾಗಿದೆ. ಅದು ಇಂದಿಗೂ ಬಳಕೆಯಲ್ಲಿರೋದನ್ನು ನಾವು ನೋಡಬಹುದಾಗಿದೆ. ದೇವಾಲಯ ವಾಸ್ತುಶಿಲ್ಪ. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡಿದ್ದೇ ಈ ಗುಪ್ತರ ಕಾಲದಲ್ಲಿ ಅಂತ ಹೇಳಬಹುದು. ಯಾರ ಕಾಲದಲ್ಲಿ ದೇವಾಲಯ ನಿರ್ಮಾಣ ವಾಸ್ತುಶಿಲ್ಪ ಭಾರತದಲ್ಲಿ ಯಾರ ಕಾಲದಲ್ಲಿ ದೇವಾಲಯ ನಿರ್ಮಾಣ ವಾಸ್ತುಶಿಲ್ಪ ಆರಂಭಗೊಂಡಿತು ಅಂತ ಪ್ರಶ್ನೆ ಆದರೆ ಅದು ಗುಪ್ತರ ಕಾಲದಲ್ಲಿ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಅವರೇ ಪ್ರಾರಂಭ ಮಾಡಿದ್ದು. ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ಆಯಿತಾ. ಇಲ್ಲಿದೆ ನೋಡಿ, ಇದು ಸಾಂಚಿಯ ದೇವಾಲಯ. ಇದು ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿರೋದು? ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಒಂದು ದೇವಾಲಯ. ಇದು ಮಧ್ಯಪ್ರದೇಶದಲ್ಲಿದೆ. ಆಯಿತಾ. ಇದು ಮಧ್ಯಪ್ರದೇಶದಲ್ಲಿದೆ. ಇದು ಸಾಂಚಿಯ ದೇವಾಲಯ ಆಗಿದೆ. ಇದು ಭಾರತದ ಪ್ರಾಚೀನ ದೇವಾಲಯ ಆಗಿದೆ ಇದು. ಆಯಿತಾ. ಗುಪ್ತರ ಇತರ ದೇವಾಲಯಗಳು ಅಂತ ಹೇಳೋದಾದರೆ ಮಧ್ಯಪ್ರದೇಶದ ಬಿತರ್ಗಾಂವ್ ಅನ್ನೋ ಒಂದು ಸ್ಥಳದಲ್ಲಿ ಮತ್ತು ದೇವಗಢದಲ್ಲಿ ಇವರು ಹಲವಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿರೋದನ್ನ ನೋಡಬಹುದು. ಇವರು ದೇವಗಢದ ದಶಾವತಾರ ದೇವಾಲಯದಲ್ಲಿರುವಂತಹ ವಿಷ್ಣುವಿನ ಮೂರ್ತಿ ಶಿಲ್ಪವು ಅತ್ಯಂತ ಸುಂದರವಾಗಿದೆ ಅಂತ ಹೇಳಲಾಗುತ್ತೆ. ಜೊತೆಗೆ ಸ್ತೂಪ ಮತ್ತು ಚೈತ್ಯಾಲಯ. ಸಾರನಾಥದಲ್ಲಿರುವ 128 ಅಡಿ. ಎಷ್ಟಡಿ? 128 ಅಡಿ. ಇದೆಲ್ಲಿದೆ? ಸಾರನಾಥದಲ್ಲಿರುವಂಥದ್ದು. ಈ ಅಡಿ ಎತ್ತರದ ಧಮೇಕ್
ಸ್ತೂಪವು ಧಮೇಕ್ ಅನ್ನೋ ಒಂದು ಸ್ತೂಪವು ಗುಪ್ತರ ಕಾಲದ ಅನುಪಮ ನಿರ್ಮಾಣವಾಗಿದೆ ಅಂತ ಹೇಳಲಾಗುತ್ತೆ. ನೋಡಿ ಇಲ್ಲಿದೆ, ಇದು ಧಮೇಕ್ ಸ್ತೂಪವಾಗಿದೆ. ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಇದು, ಆಯಿತಾ. ನೆಕ್ಸ್ಟು ಚಿತ್ರಕಲೆ. ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರ ಎಂಬಲ್ಲಿವೆ. ಈ ಅಜಂತ ಮತ್ತು ಎಲ್ಲೋರ ಈಗ ಪ್ರೆಸೆಂಟು ಮಹಾರಾಷ್ಟ್ರದ ಔರಂಗಾಬಾದ್ ಎಂಬ ಸ್ಥಳದಲ್ಲಿ ನಾವು ಅದನ್ನು ನೋಡಬಹುದಾಗಿವೆ. ಈ ಅಜಂತಾದ ಗುಹಾಲಯಗಳಲ್ಲಿ ಗೋಡೆ ಮತ್ತು ಚಾವಣಿಗಳ ಮೇಲಿನ ಚಿತ್ರಗಳು ಜಗದ್ವಿಖ್ಯಾತವಾಗಿರೋದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟು ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ. ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವು ಅಪಾರ ಪ್ರಗತಿ ಸಾಧಿಸಿರೋದನ್ನು ನಾವು ನೋಡಬಹುದು. ಪಾಟಲಿಪುತ್ರದಲ್ಲಿ ಇದ್ದಂತಹ ಆರ್ಯಭಟನು ಗುಪ್ತರ ಯುಗದ ಒಬ್ಬ ಮಹಾನ್ ಸರ್ವಶ್ರೇಷ್ಠ ಗಣಿತಶಾಸ್ತ್ರಜ್ಞ ಅಂತಲೇ ಹೇಳಬಹುದು. ಈತನು ಒಂದು ಕೃತಿಯನ್ನು ಬರೀತಾನೆ, ಅದು ಆರ್ಯಭಟೀಯ ಅಂತ ಹೇಳಿ. ಇದು ಆರ್ಯಭಟನು ಗ್ರಹಣಗಳ ಕಾರಣವನ್ನು ಕಂಡುಹಿಡಿದನಲ್ಲದೆ ಬೀಜಗಣಿತ, ತ್ರಿಕೋನಮಿತಿಗೆ ಮಹತ್ತರವಾದ ಕೊಡುಗೆ ನೀಡಿದನು. ಆರ್ಯಭಟನು ನೀಡಿರುವಂತಹ ಕೊಡುಗೆಗಳು ಯಾವ್ಯಾವುದು ಅಂತಂದರೆ, ಒಂದು ಗ್ರಹಣಗಳ ಕಾರಣವನ್ನು ಕಂಡುಹಿಡಿತಾನೆ, ಅದ್ರ ಜೊತೆಗೆ ಬೀಜಗಣಿತ ಮತ್ತು ತ್ರಿಕೋನಮಿತಿಗಳ ಬಗೆಗೆ ಅವನು ಮಾಹಿತಿಯನ್ನು ಸಹ ನೀಡ್ತಾನೆ. ಜೊತೆಗೆ ಅವನು ಇಷ್ಟೊಂದು ಸಾಧನೆ ಮಾಡಿದ್ದು ಕೇವಲ 23 ವರ್ಷದವನಾಗಿದ್ದಾಗಲೇ ಇಷ್ಟೊಂದು ಸಾಧನೆಯನ್ನು ಅವನು ಮಾಡಿರೋದನ್ನು ನಾವು ನೋಡಬಹುದು. ಬ್ರಹ್ಮಗುಪ್ತ ಈ ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸ ಅಂತಲೇ ಹೇಳಬಹುದು. ಮತ್ತು ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ವರಾಹಮಿಹಿರನು ಸಹ ಇದೇ ಕಾಲದಲ್ಲಿದ್ದವನು ಅಂತಲೂ ಹೇಳಲಾಗುತ್ತೆ. ಲೋಹ ವಿಜ್ಞಾನ. ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನವು ಗಣನೀಯ ಮುನ್ನಡೆಯನ್ನು ಸಾಧಿಸಿತ್ತು ಅಂತ ಹೇಳಬಹುದು. ದೆಹಲಿಯಲ್ಲಿ ಕುತುಬ್ ಮಿನಾರ್ ಇದೆ, ನಿಮಗೆ ಗೊತ್ತು, ದೆಹಲಿಯಲ್ಲಿ ಕುತುಬ್ ಮಿನಾರ್ ಇದೆ. ಈ ಕುತುಬ್ ಮಿನಾರ್ ಸಮೀಪದಲ್ಲಿರುವ ಒಂದು ಮೆಹರೌಲಿ ಕಬ್ಬಿಣದ ಕಂಬವು, ಮೆಹರೌಲಿಯಲ್ಲಿರುವಂತಹ ಒಂದು ಕಬ್ಬಿಣದ ಕಂಬವು ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಅಂದರೆ ಅವರ ಲೋಹ ವಿಜ್ಞಾನ ಎಷ್ಟು ಮುಂದುವರೆದಿತ್ತು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬಹುದು. ಈ ಕಂಬವು 1500 ವರ್ಷಗಳಷ್ಟು ಹಳೆಯದಾದರೂ ಸಹ, ಪ್ರಸ್ತುತ ಅದಕ್ಕೆ 1500 ವರ್ಷಗಳಾಗಿದ್ರೂ ಸಹ ಇಲ್ಲಿವರೆಗೂ ಅದು ಒಂದು ಚೂರು ತುಕ್ಕು ಹಿಡ್ದಿಲ್ವಂತೆ. ಹಾಗಾಗಿ ಇವರು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ರು ಅನ್ನೋದನ್ನು ನಾವು ಈ ಒಂದು ಕಬ್ಬಿಣದ ಕಂಬದಿಂದ ತಿಳ್ಕೊಬಹುದಾಗಿದೆ. ಮತ್ತು ಸ್ವಲ್ಪವೂ ಅದು ಸವದಿಲ್ಲ, ಜೊತೆಗೆ ಅದು ತುಕ್ಕು ಹಿಡ್ದಿಲ್ಲ ಅಂತ ಹೇಳಲಾಗುತ್ತೆ. ಇದೇ ಕಾಲದ 8 ಅಡಿ ಎತ್ತರವಿರುವ ತಾಮ್ರದ ಬುದ್ಧನ ವಿಗ್ರಹವು ಸಹ ನಳಂದದಲ್ಲಿರೋದನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ತೋರಿಸಿದ್ದಾರೆ ನೋಡಿ ಪಿಕ್ಚರಲ್ಲಿ, ಇಲ್ಲಿದೆ ನೋಡಿ, ಇದು ಕುತುಬ್ ಮಿನಾರ್ ಸಮೀಪದಲ್ಲಿರುವಂತಹ ಮೆಹರೌಲಿ ಕಬ್ಬಿಣದ ಕಂಬ. ನೆಕ್ಸ್ಟು ಆಯುರ್ವೇದಕ್ಕೆ ಗುಪ್ತರ ಕೊಡುಗೆಗಳು. ಗುಪ್ತರ ಕಾಲದ ವಾಗ್ಭಟನು, ಇವು ನೆನ್ಪಿಟ್ಕೋಬೇಕು, ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆ ಎಂಬ ಒಂದು ಸಾರವನ್ನು ಅವನು ಸಿದ್ಧಪಡಿಸ್ತಾನೆ. ಅದುವೇ ಅಷ್ಟಾಂಗ ಹೃದಯ ಸಂಹಿತೆ. ಅಷ್ಟಾಂಗ ಹೃದಯ ಸಂಹಿತೆಯನ್ನು ಸಿದ್ಧಪಡಿಸಿದವರು ಯಾರು ಅಂತ ಪ್ರಶ್ನೆ ಆಗ್ಬೋದು. ಯಾರು ಅಂತಂದರೆ ವಾಗ್ಭಟ. ಅಷ್ಟಾಂಗ ಹೃದಯ ಸಂಹಿತೆ, ಅಷ್ಟಾಂಗ ಹೃದಯ ಸಂಹಿತೆ ಇದು ಆಯುರ್ವೇದದ ಪ್ರಮುಖ ಶಾಸ್ತ್ರಗ್ರಂಥವಾಗಿದೆ. ಆಯುರ್ವೇದದ ಪ್ರಮುಖ ಶಾಸ್ತ್ರಗ್ರಂಥ ಯಾವುದು ಅಂತ ಪ್ರಶ್ನೆ ಆಗಬಹುದು. ಏನೋ ಅದಕ್ಕೆ ಉತ್ತರ ಅಷ್ಟಾಂಗ ಹೃದಯ ಸಂಹಿತೆ. ಇದನ್ನು ಬರೆದವರು ಯಾರು ಅಂತಂದರೆ ಯಾರು? ವಾಗ್ಭಟ. ಯಾರ ಕಾಲದಲ್ಲಿದ್ದ ಅವನು ವಾಗ್ಭಟ? ಅವನು ಗುಪ್ತರ ಕಾಲದಲ್ಲಿ ಇದ್ದಂಥವನು. ಜೊತೆಗೆ ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯು ಸಾಕಷ್ಟು ಪ್ರಗತಿಯನ್ನು ಹೊಂದಿತ್ತು. ಶಸ್ತ್ರಚಿಕಿತ್ಸಕರು 127 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣವನ್ನು ಬಳಸುತ್ತಿದ್ದರು ಅಂತ ಹೇಳಲಾಗುತ್ತೆ. ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತೆಗೆಯುತ್ತಿದ್ದರು. ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಭಾರತೀಯ ವೈದ್ಯರಿಗೆ ಸಲ್ಲುತ್ತದೆ ಅಂತಲೇ ಹೇಳಬಹುದು. ಜೊತೆಗೆ ಹೊಸ ಪದಗಳು ನೋಡಿ, ಖಗೋಳಶಾಸ್ತ್ರಜ್ಞ ಅಂದರೆ ಗ್ರಹ, ನಕ್ಷತ್ರ ಮೊದಲಾದ ಆಕಾಶಕಾಯಗಳನ್ನು ಕುರಿತು ಅಧ್ಯಯನ ಮಾಡುವ ಒಂದು ವಿಜ್ಞಾನಕ್ಕೆ ನಾವು ಖಗೋಳಶಾಸ್ತ್ರ ಅಂತ ಕರಿತೀವಿ. ಧನ್ಯವಾದಗಳು.